ನಮಸ್ಕಾರ. ಸಹಕಾರಿ ಟಿವಿಗೆ ಸ್ವಾಗತ. ಮೊದಲು ಮಾನವನಾಗು. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಮುಖ್ಯಾಂಶಗಳು. ಬಿಹಾರದಲ್ಲಿ ಎನ್ಸಿಸಿಎಫ್ನಿಂದ ಮೊದಲ ಬಾರಿಗೆ ಮೊಸೂರು ಖರೀದಿ. ಗೋಯಲ್ ಮುಂಬೈನಲ್ಲಿ ಭಾರತ್ ಟ್ಯಾಕ್ಸಿ ಸೇವೆ ಪ್ರಾರಂಭ. ದೇಶೀಯ ದ್ವಿದಳ ಧಾನ್ಯಗಳ ಉತ್ಪಾದನೆಯನ್ನು ಬಲಪಡಿಸುವ ಮಹತ್ವದ ಕ್ರಮದಲ್ಲಿ ಎನ್ಸಿಸಿಎಫ್ ಮೊದಲ ಬಾರಿಗೆ ಬಿಹಾರದಲ್ಲಿ ಮೊಸೂರು ದ್ವಿದಳ ಧಾನ್ಯದ ಸಂಘಟಿತ ಖರೀದಿಯನ್ನು ಪ್ರಾರಂಭಿಸಿದೆ. ಇದು ಆತ್ಮನಿರ್ಭರ್ ದ್ವಿದಳ ಧಾನ್ಯಗಳ ಮಿಷನ್ ಅಡಿಯಲ್ಲಿ ಒಂದು ಮೈಲಿಗಲ್ಲನ್ನು ಗುರುತಿಸುತ್ತದೆ. ಈ ಉಪಕ್ರಮವು ರೈತರನ್ನು ರಚನಾತ್ಮಕ ಖರೀದಿ ವ್ಯವಸ್ಥೆಯಲ್ಲಿ ಸಂಯೋಜಿಸುವ ಗುರಿಯನ್ನು ಹೊಂದಿದೆ. ಎಂಎಸ್ಪಿ ಚೌಕಟ್ಟಿನ ಅಡಿಯಲ್ಲಿ ಖಚಿತವಾದ ಬೆಲೆ ಬೆಂಬಲವನ್ನು ಖಚಿತಪಡಿಸುತ್ತದೆ. ಈ ಪ್ರಯತ್ನವನ್ನು ಬೆಂಬಲಿಸಲು WDRA ಅನುಮೋದಿತ ಗೋದಾಮುಗಳ ಮೂಲಕ ವೈಜ್ಞಾನಿಕ ಸಂಗ್ರಹಣಾ ಸೌಲಭ್ಯಗಳನ್ನು ಕೇಂದ್ರ ಗೋದಾಮು ನಿಗಮದ ಸಹಯೋಗದೊಂದಿಗೆ ನಿಯೋಜಿಸಲಾಗಿದೆ. ಇದು ಗುಣಮಟ್ಟದ ಸಂರಕ್ಷಣೆ ಮತ್ತು ಪರಿಣಾಮಕಾರಿ ಸ್ಟಾಕ್ ನಿರ್ವಹಣೆಯನ್ನು ಖಚಿತಪಡಿಸುತ್ತದೆ. ಏಪ್ರಿಲ್ 22, 2026 ಹೊತ್ತಿಗೆ ಬಿಹಾರವು 32,000 ಮೆಟ್ರಿಕ್ ಟನ್ ಮೊಸೂರು ಖರೀದಿ ಗುರಿಯನ್ನು ನಿಗದಿಪಡಿಸಿದೆ. ಇಲ್ಲಿಯವರೆಗೆ 16 PACS ಮತ್ತು FPOಗಳನ್ನು ನೋಂದಾಯಿಸಲಾಗಿದೆ. 59 ರೈತರು ಈ ವ್ಯವಸ್ಥೆಯನ್ನು ಸೇರಿದ್ದಾರೆ. ಖರೀದಿ ಕಾರ್ಯಾಚರಣೆಗಳು ಈಗಾಗಲೇ ಪ್ರಾರಂಭವಾಗಿವೆ. 100.4 ಮೆಟ್ರಿಕ್ ಟನ್ ಮೊಸೂರು ಖರೀದಿಸಲಾಗಿದೆ. ಏತನ್ಮಧ್ಯೆ ನಫೀಡ್ ಬೆಲೆ ಬೆಂಬಲ ಯೋಜನೆಯಡಿಯಲ್ಲಿ ಖರೀದಿಯನ್ನು ಹೆಚ್ಚಿಸಲು ಸಿದ್ಧತೆ ನಡೆಸುತ್ತಿದ್ದು, ರಾಜ್ಯದಾದ್ಯಂತ ಸಹಕಾರಿ ನೇತೃತ್ವದ ಖರೀದಿ ಜಾಲವನ್ನು ಮತ್ತಷ್ಟು ಬಲಪಡಿಸುತ್ತಿದೆ. ಚಾಲಕ ಸಬಲೀಕರಣದತ್ತ ಮಹತ್ವದ ಹೆಜ್ಜೆಯಾಗಿ ಭಾರತದ ಮೊದಲ ಸಹಕಾರಿ ಟ್ಯಾಕ್ಸಿ ಸೇವೆ ಭಾರತ್ ಟ್ಯಾಕ್ಸಿಯನ್ನು ಗುರುವಾರ ಮುಂಬೈನ ಕಾಂಡಿವಲಿಯಲ್ಲಿ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಉದ್ಘಾಟಿಸಿದರು. ಚಾಲಕರಿಗೆ ಹೆಚ್ಚಿನ ನಿಯಂತ್ರಣ, ಮಾಲೀಕತ್ವ ಮತ್ತು ಅವರ ಗಳಿಕೆಯ ನ್ಯಾಯಯುತ ಪಾಲು ನೀಡಲು ವಿನ್ಯಾಸಗೊಳಿಸಲಾದ ಭಾರತ್ ಟ್ಯಾಕ್ಸಿ ಡ್ರೈವರ್ಸ್ ಅಪ್ಲಿಕೇಶನ್ ಅನ್ನು ಸಹ ಈ ಉಡಾವಣೆಯಲ್ಲಿ ಅನಾವರಣಗೊಳಿಸಲಾಯಿತು. ಈ ಉಪಕ್ರಮವನ್ನು ರೈಡ್ ಹೇಲಿಂಗ್ ವಲಯದಲ್ಲಿ ಸಹಕಾರಿ ಮಾದರಿಯತ್ತ ಪ್ರಮುಖ ಬದಲಾವಣೆಯಾಗಿ ನೋಡಲಾಗುತ್ತಿದೆ. ಸಾರಥೀಸ್ ಎಂದು ಕರೆಯಲ್ಪಡುವ ಸುಮಾರು 300 ಚಾಲಕರನ್ನು ಉದ್ದೇಶಿಸಿ ಮಾತನಾಡಿದ ಗೋಯಲ್, ಭಾರತ್ ಟ್ಯಾಕ್ಸಿ ಚಾಲಕರು ತಮ್ಮ ಕಠಿಣ ಪರಿಶ್ರಮದ ಸರಿಯಾದ ಪ್ರತಿಫಲವನ್ನು ಪಡೆಯುವುದನ್ನು ಖಚಿತಪಡಿಸಿಕೊಳ್ಳುವತ್ತ ಒಂದು ಹೆಜ್ಜೆಯಾಗಿದೆ ಎಂದು ಒತ್ತಿ ಹೇಳಿದರು. ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿರುವ ಅವರು, ಭಾರತ್ ಟ್ಯಾಕ್ಸಿ ನೋಂದಣಿಗಳನ್ನು ಪ್ರಾರಂಭಿಸುವಾಗ ಸಾರಥಿ ಸಹೋದರರೊಂದಿಗೆ ಸಂವಹನ ನಡೆಸುವ ಅವಕಾಶ ನನಗೆ ಸಿಕ್ಕಿತು. ಈ ಉಪಕ್ರಮವು ಚಾಲಕರಿಗೆ ಅವರ ಸರಿಯಾದ ಗಳಿಕೆ ಮತ್ತು ಮಾಲೀಕತ್ವವನ್ನು ನೀಡುವಲ್ಲಿ ಒಂದು ಪ್ರಮುಖ ಹೆಜ್ಜೆಯಾಗಿದೆ. ಕಂಡಿವಲಿಯಿಂದ ಪ್ರಾರಂಭಿಸಿ ಇಂದು ಮುಂಬೈ ಮತ್ತು ರಾಷ್ಟ್ರದಾದ್ಯಂತ ವಿಸ್ತರಿಸಲಿದೆ. ಲಕ್ಷಾಂತರ ಚಾಲಕರಿಗೆ ಅಧಿಕಾರ ನೀಡುತ್ತದೆ. ಕಂಡಿವಲಿಯಲ್ಲಿ ಪ್ರಾರಂಭವಾಗುವ ಈ ಉಪಕ್ರಮವು ಮುಂಬೈ ಮತ್ತು ಮಹಾರಾಷ್ಟ್ರದ ಉಳಿದ ಭಾಗಗಳಲ್ಲಿ ವಿಸ್ತರಿಸುವ ನಿರೀಕ್ಷೆ ಇದೆ. ಸಾರಿಗೆ ವಲಯದಲ್ಲಿ ಸಹಕಾರಿ ಪರ್ಯಾಯವನ್ನು ನೀಡುತ್ತದೆ ಮತ್ತು ಚಾಲಕ ಪಾಲುದಾರರಿಗೆ ಹೊಸ ಅವಕಾಶಗಳನ್ನು ಸೃಷ್ಟಿಸುತ್ತದೆ.